ಥ್ಯಾಂಕ್ ಯು. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ್ಬಿಡಿ. ಗೋಪಿನ ಇರ್ತಾನೆ. ಹೋದ ವರ್ಷ ಮಾಡಿದಾಗ ಮಾಡ್ಬೇಡಿ. ನೀವು ಅಣ್ಣ ಇಬ್ರು ಸೇರ್ಕೊಂಡು ಆ ಕ್ಯಾಪ್ಟನ್ ತಿಮ್ಮಯ್ಯನವ್ರ ಮನೆಗೆ ಊಟಕ್ಕೆ ಹೋದ್ರಲ್ಲ, ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ. ಹಾಗ್ ಮಾಡ್ಬೇಡಿ ಹಿಂದೆ. ಆಯ್ತು ಒಂದೇ. ಅಂತೂ ಏನೇ ಆದ್ರೂ ವರ್ಷ ವರ್ಷ ಬರೋ ನನ್ನ ಹುಟ್ಟದ ಹಬ್ಬ ಮಾತ್ರ ನೀನ್ ಯಾವತ್ತೂ ಮರೆಯೋದಿಲ್ಲ ಅಲ್ಲ? ಹೇಗ್ರಿ ಮರೆಯಕ್ ಸಾಧ್ಯ? ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡಿದ್ದು ಅವತ್ತೇ ತಾನೆ? ಯಾವಾಗ? ಮೊದಲನೇ ಸಲ ನೀವು ನಮ್ಮ ಎಸ್ಟೇಟಿಗೆ ಬಂದಾಗ ಡೈನಿಂಗ್ ಹಾಲಲ್ಲಿ ನಮ್ಮಣ್ಣ ವಿಶ್ ಮಾಡಿದ್ದು. ಓಹೋ, ಡೈನಿಂಗ್ ಹಾಲ್ ನಲ್ಲಿ ನಿಮ್ಮ ಅಣ್ಣ ನನಗೆ ವಿಶ್ ಮಾಡ್ದ. ನೀನ್ ನನ್ನ ಜೀಪ್ ನಲ್ಲಿ ಕರ್ಕೊಂಡ್ ಬರ್ತಾ ಮಧ್ಯ ದಾರಿ ನಿಲ್ಲಿಸಿ ವಿಶ್ ಮಾಡ್ದೆ ಅಲ್ಲ? ಎಲ್ಲ ಜ್ಞಾಪಕ ಇಟ್ಕೊಂಡಿದ್ದೀಯಲ್ಲ ನೀನು ಕಮಲ. ಆವತ್ ನಾ ನೋಡ್ದಾಗ ಹೇಗಿದ್ದೀಯೋ ಇವತ್ತು ಹಾಗೆ ಇದೆಯಾ? ನೋಡಿ ನೋಡಿ, ಸುಳ್ಳು ಹೇಳ್ಬೇಡಿ. ಎದುರು ಕನ್ನಡಿ ಇದೆ. ಏನ್ ತಲೆ ಸ್ವಲ್ಪ ನಿಮ್ನ ಅರ್ಥಕೊಂಡಿದೆ. ನಾನು ಸ್ವಲ್ಪ ಹೆಚ್ಚಾಗಿ ನರ್ತಿದ್ದೆ ಅಷ್ಟ ತಾನೆ? ನನಗೆ ಯಾಕೋ ಇತ್ತೀಚೆಗೆ ನಿಮ್ಮನ್ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಯಾವಾಗ್ಲೂ ಹೀಗೆ ಇರ್ಬೇಕು, ನಿಮ್ ಜೊತೆಲೇ ಇರ್ಬೇಕು ಅನ್ಸುತ್ತೆ. ಅದು ಸಹಜ ಕಣೆ. ವಯಸ್ಸಾಗ್ತಾ ಆಗ್ತಾ ಪ್ರೇಮ ಹಣ್ಣಾಗ್ತಾ ಇರುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ಓಹೋ, ವಿಶ್ ಯು ಹ್ಯಾಪಿ 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 ಬರ್ಡೇ. ತಗೊಳ್ಳಿ. ಅದ್ ಹೇಗ್ ಗೊತ್ತಾಯ್ತು ನನ್ನ ಬರ್ತ್ಡೇ ಇವತ್ತು ಅಂತ? ನಿಮ್ ಆಫೀಸ್ ಹೋಗಿದ್ದೆ, ಅಲ್ಲಿ ನಿಮ್ ಹುಡ್ದಬ್ಬ ಅಂತ ತಿಳಿತು. ಹೌದೇನು? ಅಂದಾಗೆ ಸರ್, ನಮ್ ಅನಾಥಾಶ್ರಮದ ಬಿಲ್ಡಿಂಗ್ ಶಂಕುಸ್ಥಾಪನೆ ಇಟ್ಕೊಂಡಿದೀವಿ. ಆ ಶುಭ ಕಾರ್ಯ ನಿಮ್ಮಿಂದಾನೇ ನಡಿಬೇಕು. ಯಾವಾಗ ಇಟ್ಕೊಂಡಿದ್ದೀರಿ? ಗುರುವಾರ ಸರ್. ಮುಹೂರ್ತ ಟೈಮ್ ಇನ್ನೂ ಫಿಕ್ಸ್ ಆಗಿಲ್ಲ. ಆದ್ಮೇಲೆ ನಾನೇ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಬರೋಣ ಬಿಡಿ, ಪರವಾಗಿಲ್ಲ. ಸರ್, ಇವತ್ತು ನೀವು ಮುದ್ದ ಕಾಣ್ತಾ ಇದ್ದೀರಾ. ಮುದ್ದಾಗಿ, ಮಗು ತರ. ಯಾಕೆಂದ್ರೆ ನಾನು ಹುಟ್ಟು ದಿವಸ ನೋಡಿ ಇವತ್ತು ಅದರಿಂದ ಹಾಗೆ ಕಾಣಿಸ್ತಾ ಇದ್ದೀನಲ್ಲ, ಮಗು ತರ ಕಾಣಿಸ್ತಾ ಇದ್ದೀನಿ. ಸರ್, ಆದ್ರೆ ಒಂದೇ ಒಂದ್ ಕೊರತೆ. ಕೊರತೆನಾ? ಏನದು ಕೊರತೆ? ಓಹೋ, ಥ್ಯಾಂಕ್ ಯು ವೆರಿ ಮಚ್. ಸರ್, ಇವಾಗ ಪರ್ಫೆಕ್ಟ್ ಆಗಿ ಕಾಣ್ತಿದ್ದೀರಾ. ಹೌದೇನು? ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾ ಬರ್ತೀನಿ. ಬನ್ನಿ. ಈ ಕಾರ್ಯಕ್ರಮನ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ನಮಗ್ ನೆರವಾಗಿ ಬಂದು ತಮ್ಮ ಉದಾರ ಕಾಣಿಕೆ ನೀಡಿ ನಮಗ್ ಪ್ರೋತ್ಸಾಹಿಸಿದ ಶ್ರೀಮಾನ್ ಜಗನ್ನಾಥ ರಾಯರು ಎರಡು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಗಿಷ್ಟು ಗೌರವ ತೋರಿಸಿ ಅವಕಾಶ ಕೊಟ್ಟದ್ದಕ್ಕಾಗಿ ತುಂಬಾ ಸಂತೋಷ. ಇದು ಒಂದು ಉತ್ತಮವಾದ ಕಾರ್ಯ, ದೇವರ ಮೆಚ್ಚಿಕೊಳ್ಳುವಂತಹ ಕೆಲಸ. ಸಮಾಜ ಸೇವೆಗೆ ಸರಳ ಅವರಂತಹ ನಿರ್ಮಲವಾದ ಹೃದಯ ಇರೋರು ಬೇಕು, ವಿಶಾಲವಾದ ಭಾವನೆ ಇರತಕ್ಕಂಥವರು ಬೇಕು. ಸರಳ ಅವರಿಗೂ ಹಾಗೂ ಅವರ ಸಂಸ್ಥೆಯವರಿಗೂ ನನ್ನ ಮತ್ತು ನಮ್ಮ ಶ್ರೀಮತಿಯವರ ಪರವಾಗಿ ವಂದನೆಗಳು. ಅಂದಾಗೆ ಇವಳು ನನ್ನ ತಂಗಿ ಸುಜಾತ ಅಂತ. ನಮಸ್ಕಾರ. ಮಾನ ಇಲ್ಲ, ಮರ್ಯಾದೆ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಗಂಡನ್ ತಿನ್ಕೊಂಡಿರೋ ಈ ಮುಂಡೆಗೆ ಅಂಕೆ ಎಲ್ಲಿರುತ್ತೆ? ಛೆ ಛೆ ಛೆ, ಇಂಥ ಮಾರಿಗೆ ಹೆಂಗಸ್ ನಾನೆಲ್ಲ ನೋಡ್ಲಿಲ್ಲ. ಕಮಲ, ಕಮಲ, ಯಾಕೆ ರೇಕೊಂಡಿದೀಯ? ಯಾರು ಮಾನ ಇಲ್ಲ ಮರ್ಯಾದೆ ಇಲ್ಲ ಅಂತಿದ್ದಲ್ಲಿ? ಯಾರದು? ಇನ್ಯಾರನ್ನ? ಇದಾಳಲ್ಲ ಆ ನಿಮ್ಮ ಸಮಾಜದ ಪ್ರೆಸಿಡೆಂಟು, ಸರಳನೋ ಪರಳನೋ ಅವಳನ್ನೇ. ಕಮಲ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯ? ಏನಾಗಿದೆ ನಿನಗೆ? ಇನ್ನೇನಾಗಬೇಕು? ಒಂದು ಹೆಣ್ಣು ಒಬ್ಬ ಗಂಡಸಿಗೆ 10 ಜನದ ಮುಂದೆ ಹಾರ ಹಾಕಿದ್ರೆ ಏನರ್ಥ? ಏನರ್ಥ? ಭಕ್ತಿ, ಗೌರವ, ಸನ್ಮಾನ, ಅದೇ ಅದರ ಅರ್ಥ. ಆಕೆ ಸ್ವಲ್ಪ ಸೋಷಿಯಲ್. ಹೂನಾರನ ಕೈ ಕೊಡಬದು ಕುತ್ತಿಗೆ ಹಾಕಿದಾಳೆ. ಅದನ್ನ ಇಷ್ಟು ಸಂಕುಚಿತವಾದ ಭಾವನೆಯಿಂದ ನೀನ್ ನೋಡೋದ? ಹೌದ್ರಿ, ಇವತ್ ಹಾರ ಹಾಕಿದ್ಲು, ನಾಳೆ ಭುಜದ ಮೇಲೆ ಕೈ ಇಡ್ತಾಳೆ, ನಾಡಿದ್ದು ಬೆಡ್ರೂಮ್ ನಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೋತಾಳೆ. ಅದು ಸೋಷಿಯಲ್ ಅಲ್ಲ? ಛೀ 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 ಛೀ.
ಅಸಹ್ಯ ಅಸಹ್ಯ. ನಿನ್ನ ಬಾಯಿನಲ್ಲಿ ಬರುವಂತಹ ಮಾತುಗಳಲ್ಲ ಇದು. ನೀನು ಓದ್ದವಳು, ಸುಸಂಸ್ಕೃತಳು, ಒಳ್ಳೆ ಮನತನದಲ್ಲಿ ಹುಟ್ಟಿದವಳು. ನೀನ್ ಆಡ್ತಾ ಇರೋ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ನಾಚಿಕೆ ಆಗ್ತಾ ಇದೆ, ತಲೆ ತಗ್ಸೋ ಹಾಗಾಗ್ತಾ ಇದೆ. ಹೌದ್ರಿ, ನನ್ನ ಮಾತಂದ್ರೆ ನಿಮಗೆ ತಲೆ ತಗ್ಸೋ ಹಾಗಾಗುತ್ತೆ. ಯಾಕಂದ್ರೆ ಅವ್ರ ತರ ತೋಳಿಂದ ರವಿಕೆ ಹಾಕೋಕ್ ಬರಲ್ಲ, ವಯ್ಯಾರ ಮಾಡಕ್ ಬರಲ್ಲ, ಬಾಯಿ ಬಿಟ್ಕೊಂಡು ಹೋಗಕ್ ಬರಲ್ಲ. ಇನ್ನು ನನ್ ನೋಡಿದ್ರೆ ನಿಮಗೆ ಅಸಹ್ಯ ಆಗ್ದಲೆ ಇನ್ನೇನಾಗುತ್ತೆ? ನೀವು ಯಾವತ್ತು ಅವಳಿಗೆ 30,000ಕ್ಕೆ ಚೆಕ್ ಬರ್ಕೊಟ್ರು ಆಗ್ಲೇ ಅನ್ನಿಸ್ತು. ಯಾವತ್ತು ಅವಳು ನಿಮ್ಮ ಕೋಟಿಗೆ ಗುಲಾಬಿ ಹೂ ಸಿಕ್ಸಿದ್ಲೋ ಆಗ್ಲೇ ಅನುಮಾನ ಬಂತು. ಇವಳು ಸಾಧಾರಣದವಳಲ್ಲ, ನಮ್ಮ ಸಂಸಾರನೇ ಮುರಿಯೋಕ್ ಬಂದಿರೋ ಮರಹಾಳಿ ಅಂತ. ನಿಮ್ಮನ್ನ ಬಹಳ ಒಳ್ಳೆಯವರು ಅಂದ್ಕೊಂಡೆ, ಪ್ರೀತಿಸ್ದೆ. ನಿಮಗಾಗಿ ಹೆತ್ತ ಅಪ್ಪನ್ನ ಆಸ್ತಿನ ಬಿಟ್ಟು ಬರೋದಕ್ಕೆ ಸಿದ್ಧವಾಗಿದ್ದೆ, ನನ್ನ ಪ್ರಾಣನೇ ಕೊಡೋದಕ್ಕೆ ಸಿದ್ಧವಾಗಿದ್ದೆ. ಇಂಥ ಹೆಂಡತಿಗೆ ಕೊಟ್ಟು ಬಹುಮಾನ ಇದೇನಾ? ವಿನಾಕಾರಣ ವಿವೇಕ ಕಳ್ಕೊತಾ ಇದೆಯಾ ಕಮಲಾ ನೀನು? ಕಾಮಾಲೆ ಕಣ್ಣಿಂದ ನೋಡಿದ್ರೆ ಎಲ್ಲ ಹಳದಿ ಹಾಗೆ ಕಾಣಿಸುತ್ತಂತೆ. ಇಷ್ಟು ವರ್ಷ ನಿನ್ ಜೊತೆನಲ್ಲಿ ಬಾಳ್ವೆ ಮಾಡಿದ್ದಕ್ಕೆ ಇವತ್ತು ಸಾರ್ಥಕವಾಯ್ತು ಬಿಡು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನ್ ನನ್ನ. ಅಲ್ಲೇ ಮದುವೆ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ ಕಣೆ ನಮಗೆ. ನಾನು ಅದೇನ್ರಿ ಹೇಳ್ತಾ ಇರೋದು. ವಯಸ್ಸಿಗೆ ಬಂದ ಮಗ ಇರುವಾಗ ಏನ್ರಿ ನಿಮಗೆ ಬಂತು ಈ ವಯಸ್ಸಲ್ಲಿ ಅನಿಷ್ಟು ಚಪಲ? ಇನ್ನೊಂದ್ಸಲ ಅವಳಿಗೆ ಮನೆಗೆ ಬರ್ಲಿ, ಅವಳಿಗೆ ತುಂಡು ಪರಕೆ ತಗೊಂಡು ಹೊಡೆದು ಅವಳ ತಲೆ ಮೇಲೆ ಬೂದಿ ಸುರಿದು ಕಳಿಸ್ಲಿಲ್ಲ, ನಾನು ನಮ್ಮಪ್ಪನ ಮಗಳೇ ಅಲ್ಲ. ನೀನು ಬೂದಿ ಸುರಿದು ಅವಮಾನ ಮಾಡೋದು ಅವಳಿಗಲ್ಲ, ನನಗೆ. ಹುಷಾರ್, ಇದೇ ಕೊನೆ. ಇನ್ನೊಂದು ಸಲ ಇಂಥ ಅಸಹ್ಯವಾದ ಮಾತು ನಿನ್ನ ಬಾಯಿನೆಲ್ಲ ಬರಬಾರದು, ಬರ್ಕೋದು. ಹಾಗ ಬನ್ನಿ ದಾರಿಗೆ. ಆ ಮಹಾಪತಿವ್ರತೆಗೆ ಅವಮಾನ ಆದ್ರೆ ಅದ್ ನಿಮಗಾದ ಹಾಗೆ ಅಲ್ವೇ? ಕಮಲಾ, ನನ್ನ ಸಹನೆಗೂ ಒಂದು ಮಿತಿ ಇದೆ. ನಾಚಿಕೆ ಗೆಟ್ಟವರಿಗೆ ಮರ್ಯಾದೆ ಗೆಟ್ಟವರಿಗೆ ಮಿತಿ ಬೇರೆ ಇರುತ್ತೇನ್ರಿ? ಮೂರು ಬಿಟ್ಟವರಿಗೆ ರೋಷನ್ ಇರಲ್ಲ, ನಾಚಿಕೆ ಇರಲ್ಲ. ಕಮಲೋ, ನೀನು ಬಹಳ ಅತಿರೇಕಕ್ಕೆ ಹೋಗ್ತಾ ಇದ್ದೀಯ. ಇದು ಒಳ್ಳೇದಲ್ಲ. ಯಾವತ್ತು ನಿಮ್ಮ ಮನಸ್ಸು ಕೊಚ್ಚೆ ನೀರಿಗೆ ಆಸೆ ಪಡ್ತೋ ಕಮಲಾ, ಅವತ್ತೇ ಒಳ್ಳೇದು ಅನ್ನೋದು ನಾಶವಾಗೋಯ್ತು. ಮನುಷ್ಯ ಅದು ನಡ್ಕೋ ರೀತಿನ ಇದು. ದನ, ಕತ್ತೆ, ಬೀದಿ ನಾಯಿಗಿಂತ ಹೊರಸಾಗೋಯ್ತದೆ ನಿಮ್ ಬಾಳ. ಕಮಲಾ, ತಪ್ಪು. ನೀನು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಇಷ್ಟು ವರ್ಷ ನೀನು ಅವನ ಜೊತೆ ಸಂಸಾರ ಮಾಡಿ ಇಷ್ಟೇನ ನೀನು ಅವನ ಅರ್ಥ ಮಾಡ್ಕೊಂಡಿದ್ದು? ಒಂದು ದಿವಸ ನಾನು ಗಟ್ಟಿಯಾಗಿ ಮಾತಾಡ್ದವನಲ್ಲ, ಗದರ್ಕೊಂಡವನಲ್ಲ. ನನ್ನ ಕೋಪ ಬರೋ ಹಾಗೆ ಮಾಡಿ ಹೊಡೆಯುವಂಥ ಸ್ಥಿತಿ ತಂದ್ಬಿಟ್ಲಲ್ಲ ಇವತ್ತಿವಳು ನನ್ನ. ಛೆ, ನಾನು ಹೀಗಾಗಬಾರ್ದಾಗಿತ್ತು. ಹೀಗಾಗದ ಕಾರಣ ನನಗೆ ಅವಕಾಶ ಕೊಡಬಾರ್ದಾಗಿತ್ತು. ಕಮಲು, ನನ್ನ ಮಾತು ಕೇಳಮ್ಮ. ನನ್ನ ಮಾತಿಗೆ ಸ್ವಲ್ಪ ಬೆಲೆ ಕೊಡಮ್ಮ. ಕಮಲು, ಕಮಲು. ಜಗನ್ನಾಥ ಹೋಗ್ಬಿಟ್ಲಯ್ಯ. ಬಿಡು ನನ್ನ, ಬಿಟ್ಬಿಡು ನನ್ನ. ನಾನಿರಬಾರ್ದು. ಕಮಲನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಹೇಶ. ಕಮಲನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಹೇಶ. ನೀನು ಆತ್ಮಹತ್ಯೆ ಮಾಡ್ಕೊಂಡು ಸತ್ರೆ ಪೊಲೀಸ್ನವರು ಯಾಕೆ ಸತ್ತ, ಕಾರಣ ಏನು ಅಂತ ಎಂಕ್ವೈರಿ ಮಾಡಲ್ವಾ? ಎಲ್ಲಾ ಪತ್ರಿಕೆಗಳಲ್ಲೂ ಸುದ್ದಿ ಬರಲ್ವಾ? ಆಗ ನಿನ್ನ ಮಗ ಗೋಪಿ ಗತಿ ಏನಯ್ಯ? ಗೋಪಿ ಗತಿ? ನಾನೇ ಅವನ ತಾಯಿನ ಕೊಂದೆ ಅಂತ ತಿಳಿದ್ರೆ ನನ್ನ ಗತಿ ಏನಯ್ಯ? ಯಾಕಪ್ಪ ಇಂಥ ಪಾಪದ ಕೆಲಸ ಮಾಡಿದೆ ಅಂತ ಅವನಿಗೆ ಕೇಳಿದ್ರೆ ನಾನೇನಯ್ಯ ಹೇಳಿ? ಈ ವಿಷಯ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅದಕ್ಕೆ ಬೇರೆ ಏರ್ಪಾಡು ನಾನು ಮಾಡ್ತೀನಯ್ಯ. ನೋಡು, ಇನ್ಮೇಲೆ ಇಂಥ ಅನಾಹುತಕ್ಕೆ ಕೈ ಹಾಕ್ಬೇಡ ಮಹೇಶ. ಇನ್ಯಾತಕ್ಕೋಸ್ಕರ ಬದುಕಿರ್ಲಿ ನಾನು? ನಿನ್ನ ಮಗನಿಗೋಸ್ಕರ, ನನಗೋಸ್ಕರ. ನನ್ನ ನೋಡಯ್ಯ, ಹೆಂಡ್ತಿನ ಕಳ್ಕೊಂಡೆ, ಮಗನ್ ಕಳ್ಕೊಂಡೆ, ತಂಗಿ ಸಂಸಾರ ನೋಡ್ಕೊಂಡು ಸುಖವಾಗಿರೋಣ ಅಂತಿದ್ದೆ. ಇವತ್ತು ಅವಳು ಹೊರಟೋದು. ನನ್ಗೆ ಉಳಿದಿರೋರು ಯಾರು? ನೀನು, ಗೋಪಿ. ನಿನ್ನನ್ನು ಕಳ್ಕೊಂಡು ನಾನು ಎಲ್ಲಿಗಯ್ಯ ಹೋಗ್ಲಿ?
ರಾಮಯ್ಯ, ಈ ಮನೇಲಿ ನೀನು ಬರೀ ಅಡಿಗೆವನಲ್ಲಪ್ಪ. ಈ ಮನೆಯವ್ರ ಪೈಕಿ ನೀನು ಒಬ್ಬ. ಇಲ್ಲಿ ನಡೆದ ಘಟನೆ ನಮ್ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದು ಬೇಡ.